ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಇವತ್ತು ಕಪಿಲೇಶ್ವರ ದೇವಸ್ಥಾನ ಸಂಪೂರ್ಣವಾಗಿ ಬಂದಿರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಕಪಿಲೇಶ್ವರ ದೇವಸ್ಥಾನದಲ್ಲಿ ಇರುವಂಥದ್ದು. ಈಗಾಗಲೇ ದೇವಸ್ಥಾನದಲ್ಲಿ ವಿವಿಧ ಅಭಿಷೇಕಗಳನ್ನು ನೆರವೇರಿರುವಂಥದ್ದು. ಪ್ರಮುಖವಾಗಿ ಇವತ್ತು ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ 12:20ಕ್ಕೆ ಈ ದೇವಸ್ಥಾನವನ್ನು ಬಿಲ್ಲುವ ಪತ್ರೆಗಳಿಂದ ಮುಚ್ಚಲಾಗುತ್ತೆ. ಇದಾದ ನಂತರ ಚಂದ್ರಗ್ರಹಣ ಮುಗಿದ ನಂತರ ದೇವಸ್ಥಾನ ಕೂಡ ಓಪನ್ ಮಾಡಲಾಗುತ್ತೆ. ಅಂದರೆ ದರ್ಶನಕ್ಕೆ ಆ ಒಂದು ಅವಧಿಯಲ್ಲಿ, ಅಂದರೆ ಗ್ರಹಣ ಇರುವಂಥ ಅವಧಿಯಲ್ಲಿ ಯಾವುದೇ ನೈವೇದ್ಯ ಇರೋದಿಲ್ಲ, ಜೊತೆಗೆ ಪೂಜೆ ಪುನಸ್ಕಾರ ಮತ್ತು ಭಕ್ತರಿಗೆ ದರ್ಶನ ಭಾಗ್ಯ ಇರುವುದಿಲ್ಲ. ಗ್ರಹಣ ಮುಗಿದ ನಂತರ ಈ ದರ್ಶನ ಕೂಡ ಭಕ್ತರಿಗೆ ಇರುವಂಥದ್ದು. ನನ್ನ ಜೊತೆಗೆ ಈಗ ಮುಖ್ಯ ಅರ್ಚಕ ಅರ್ಚಕರಾಗಿರುವಂಥ ನಾಗರಾಜ್ ಕಟ್ಟಿ ಅವರು ಇದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸ್ವಾಮೀಜಿಗಳೇ, ಏನೇನು ಚಂದ್ರಗ್ರಹಣ ಇರುವ ಹಿನ್ನೆಲೆ ಏನೇನಿದೆ ಅಂತ? ಈಗ ಬೆಳಗ್ಗೆ ಶಿವನಿಗೆ ಅಭಿಷೇಕ ಅಂತೆ ಪಂಚಾಮೃತ ಶಾಲೆ ರುದ್ರಾಭಿಷೇಕ ಮಹಾರುದ್ರಾಭಿಷೇಕ ಮಾಡಿದ ಮೇಲೆ ಈಗ ವೇದ 12:20 ಶುರು ಆಗ್ತದೆ. ವೇದ ಶುರು ಆಗುವಕ್ಕಿಂತ ಮುಂಚೆ ಪೂರ್ಣ ಶಿವಲಿಂಗವನ್ನು ಬಿಲ್ಲುಪತ್ರೆಯಿಂದ ಮುಚ್ಚಿ ಪ್ರತಿ ಸಲ ನಾವು ಗ್ರಹಣ ಇದ್ದಾಗ ಯಾವ ಥರ ಅನುಸರಿಸಿ ಬಂದಿದ್ದೀವೋ ಆ ಒಂದು ಇದನ್ನು ಅನುಸರಿಸಿ ಬಿಲ್ಲುಪತ್ರೆಯಿಂದ ಮುಚ್ಚಿ ಆ ಭಗವಂತನ ಬಿಲ್ಲುಪತ್ರೆಯಲ್ಲಿ ಇಡ್ತೀವಿ. ಚಂದ್ರಗ್ರಹಣ ಮುಗಿದ ನಂತರ ಅಂದರೆ ಇವತ್ತು ರಾತ್ರಿ 12:30ಯಿಂದ ಬಿಲ್ಲುಪತ್ರೆಯನ್ನು ತೆಗೆದು ದೇವಸ್ಥಾನ ಶುದ್ಧಿಗೊಳಿಸಿ ಆಮೇಲೆ ಅಭಿಷೇಕಗಳು ಶುರು ಆಗ್ತದೆ. ಭಕ್ತರಿಗೆ ಎಲ್ಲರಿಗೂ 1:30 ನಂತರ ದರ್ಶನಕ್ಕೆ ಅವಕಾಶ ಉಂಟು. ಸ್ವಾಮೀಜಿಗಳೀಗ ಈ ಚಂದ್ರಗ್ರಹಣದ ವಿಶೇಷತೆ ಏನು ಮಾಡ್ಬೋದು, ಏನು ಮಾಡಬಾರ್ದು ಅಂತ? ಇದು ಚಂದ್ರಗ್ರಹಣ ಏನಪ್ಪ ಅಂದರೆ ಇದು ಪ್ರಕೃತಿ ವಿಸ್ಮಯ. ಈ ಸಲ ರಾಹುಗ್ರಸ್ತ ರಕ್ತವರ್ಣದ ಚಂದ್ರಗ್ರಹಣ ಆಗಿದ್ದರಿಂದ ದೀರ್ಘಕಾಲದ ಚಂದ್ರಗ್ರಹಣ ಆಗಿದೆ. 82 ನಿಮಿಷ ಈ ಚಂದ್ರಗ್ರಹಣ ನಡೀತಾ ಇದೆ ಈ ಸಾರಿ. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಇದ್ರ ವಿಶೇಷ ಅಂದರೆ ಇದು ಈ ಪ್ರಕೃತಿಯಲ್ಲಿ ನಡೆಯುವಂಥ ವಿಸ್ಮಯ ಆಗಿದ್ದರಿಂದ ಅದು ವೈಜ್ಞಾನಿಕವಾಗಿಯೂ ಕಾರಣ ಉಂಟು ಆ್ಯಂಡ್ ನಮ್ಮ ಜ್ಯೋತಿಷ್ಯ ಪ್ರಕಾರನೂ ಒಂದು ಕಾರಣ ಉಂಟು. ಆದ ಕಾರಣ ಚಂದ್ರಗ್ರಹಣದಲ್ಲಿ ವಯಸ್ಕರರು ಸಾಯಂಕಾಲ 7 ಗಂಟೆ ಒಳಗೆ ಊಟವನ್ನು ಮಾಡ್ಬೋದು, ಅಥವಾ ಅವರು ಗಟ್ಟಿಮುಟ್ಟಾಗಿದ್ದವರು ಮಧ್ಯಾಹ್ನ 2 ಒಳಗಡೆ ತಮ್ಮ ಉಪಹಾರ ಫಲಾದಿಗಳನ್ನು ಸೇವಿಸಬೇಕು. ಆಮೇಲೆ ಅಥವಾ ಅನಾರೋಗ್ಯದಿಂದ ಇರೋರು ವಯಸ್ಕರು 7 ಗಂಟೆವರೆಗೆ ಊಟ ಮಾಡ್ಬೋದು. ಯಾವ್ಯಾವ ರಾಶಿಯವರಿಗೆ ಏನೇನು ಅನುಕೂಲ ಆಗ್ಬೋದು ಅಂತೀರಿ? ಇದು ಚಂದ್ರಗ್ರಹಣ ಇದೆಯಲ್ಲ, ಇದು 4 ರಾಶಿಯವರಿಗೆ ಬಂದಿದೆ. 4 ರಾಶಿಯವರಿಗೆ ಮಾತ್ರ ಇದು ಇಫೆಕ್ಟ್ ಆಗುತ್ತೆ. ಬಟ್ ಆ ಥರ ಅವರು ಯಾರೂ ಅಂಜು ಥರ ಇಲ್ಲ. ಅವರು ಅಕ್ಕಿ ಕಾಳನ್ನು ದೇವರಿಗೆ ಅರ್ಪಿಸಿ ಅಥವಾ ಉದ್ದಿನ ಕಾಳನ್ನು ಅಕ್ಕಿ ಕಾಳನ್ನ ಬಂದು ದೇವರಿಗೆ ಸಮರ್ಪಿಸಬೇಕು. ಗರ್ಭಿಣಿಯರು ಇದು ವೈಜ್ಞಾನಿಕವಾಗಿ ಹೇಳಬೇಕಪ್ಪ ಅಂದರೆ ಈ ಚಂದ್ರಗ್ರಹಣ ಕಾಲದಲ್ಲಿ ಅಂದರೆ ಅಷ್ಟೇ ಅಲ್ಲ, ಯಾವುದೇ ಗ್ರಹಣ ಕಾಲದಲ್ಲಿಯೂ ಸಹಿತ ಬ್ಯಾಕ್ಟೀರಿಯಾಗಳು ಅಂತಿಲ್ಲ, ಈ ಸೂಕ್ಷ್ಮಾಣುಜೀವಿಗಳು ಬಹಳ ಇರ್ತದೆ. ನೋಡಿ ನಮ್ಮ ಪ್ರಕೃತಿ ಹೆಂಗಿದೆಯಪ್ಪ ಅಂದರೆ ಈ ಒಂದು ಸೂಕ್ಷ್ಮಾಣುಜೀವಿಗಳನ್ನ ಸಹಿತ ತನ್ನಿಂದ ತಾನೇ ಹೊಡೆದೋಡ್ಸಂತು ಆ ಟೈಮಲ್ಲಿ. ಬಟ್ ಚಂದ್ರಗ್ರಹಣ ಆಗೋದ್ರಿಂದ ಯಾವುದೇ ಒಂದು ಬೆಳಕು ಇರೋದಿಲ್ಲ, ವೈಜ್ಞಾನಿಕ ಕಾರಣವಾಗಿ ಆ ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಆಗ್ತವೆ. ಅದು ಅವ್ರ ಮೇಲೆ ಪರಿಣಾಮ ಬೀರಬಾರದು ಅಂತ ಹೇಳಿ ಗರ್ಭಿಣಿಯರು ಆದಷ್ಟು ಮಟ್ಟಿಗೆ ಗ್ರಹಣ ಮುಗಿಯುವವರೆಗೂ ಒಳಗಡೆ ಇರೋದು ಬಹಳ ಒಳ್ಳೆಯದು. ಕೊನೆಯದಾಗಿ ಸ್ವಾಮೀಜಿ, ಅಂದರೆ ಈ ಗ್ರಹಣ ಮುಗಿದ ನಂತರ ದೇವಸ್ಥಾನದಲ್ಲಿ ಏನೆಲ್ಲ ಕಾರ್ಯಗಳಾಗ್ತವೆ? ಗ್ರಹಣ ಮುಗಿದ ನಂತರ ಮೊದಲು ಬಂದು ದೇವಸ್ಥಾನವನ್ನು ಓಪನ್ ಮಾಡಿ, ಅಂದರೆ ಬಾಗಿಲನ್ನು ತೆಗೆದು ಆ ಭಗವಂತನಿಗೆ ಪಂಚಗವ್ಯದಿಂದ ಅವನಿಗೆ ಎಲ್ಲ ಶುದ್ಧೀಕರಣ ಮಾಡಲಾಗುತ್ತದೆ. ಇಡೀ ಮಂದಿರವನ್ನು ಪಂಚಗವ್ಯದಿಂದ ಶುದ್ಧೀಕರಣ ಮಾಡಿ ಆಮೇಲೆ ಅಭಿಷೇಕದ ಪ್ರಕ್ರಿಯೆಗಳು ನಡೀತದೆ. ಸ್ನಾನ ಮಾಡಿಸಿ ಭಗವಂತನಿಗೆ ಅಭಿಷೇಕ ಮಾಡಿ ರುದ್ರಾಭಿಷೇಕ ಅಂದರೆ ಮತ್ತೆ ನಿತ್ಯನಂತೆ ದಿನಪಚರಣೆಯನ್ನು ಶುರು ಮಾಡ್ತಾರೆ. ಇವತ್ತು ಶುರು ಆಗೋದು ರುದ್ರಾಭಿಷೇಕ 4 ಗಂಟೆಯಿಂದ ಬೆಳಗ್ಗೆ. ಯಾಕಂದರೆ ಚಂದ್ರಗ್ರಹಣ ಮುಗಿದ ತಕ್ಷಣ 1-1:30 ಗಂಟೆ ಬೇಕು ನಮಗೆಲ್ಲ ಶುಚಿಗೀಚೆ ಮಾಡಿ ದೇವಸ್ಥಾನವನ್ನು ಶುಚಿ ಮಾಡಿ ಎಲ್ಲ ಇದನ್ನು ಮಾಡಲಿಕ್ಕೆ. ಆಮೇಲೆ ಅಭಿಷೇಕಗಳು ಶುರು ಆಗ್ತದೆ. ಇದಿಷ್ಟು ಮುಖ್ಯ ಅರ್ಚಕರಾಗಿರುವಂಥ ನಾಗರಾಜ್ ಕಟ್ಟಿ ಅವರು ಹೇಳ್ತಿರುವಂಥದ್ದು. ದೇವಸ್ಥಾನದಲ್ಲಿ ಪ್ರಮುಖವಾಗಿ ಪಂಚಗವ್ಯದಿಂದ ಶುದ್ಧೀಕರಣವನ್ನು ಮಾಡಲಾಗುತ್ತೆ, ನಂತರ ಭಕ್ತರಿಗೆ ದರ್ಶನಕ್ಕೆ ಅವಕಾಶವನ್ನು ನೀಡಲಾಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿ ಪ್ರಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಇವತ್ತು ಕಪಿಲೇಶ್ವರ ದೇವಸ್ಥಾನ ಸಂಪೂರ್ಣವಾಗಿ ಬಂದಿರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಕಪಿಲೇಶ್ವರ ದೇವಸ್ಥಾನದಲ್ಲಿ ಇರುವಂಥದ್ದು. ಈಗಾಗಲೇ ದೇವಸ್ಥಾನದಲ್ಲಿ ವಿವಿಧ ಅಭಿಷೇಕಗಳನ್ನು ನೆರವೇರಿರುವಂಥದ್ದು. ಪ್ರಮುಖವಾಗಿ ಇವತ್ತು ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ 12:20ಕ್ಕೆ ಈ ದೇವಸ್ಥಾನವನ್ನು ಬಿಲ್ಲುವ ಪತ್ರೆಗಳಿಂದ ಮುಚ್ಚಲಾಗುತ್ತೆ. ಇದಾದ ನಂತರ ಚಂದ್ರಗ್ರಹಣ ಮುಗಿದ ನಂತರ ದೇವಸ್ಥಾನ ಕೂಡ ಓಪನ್ ಮಾಡಲಾಗುತ್ತೆ. ಅಂದರೆ ದರ್ಶನಕ್ಕೆ ಆ ಒಂದು ಅವಧಿಯಲ್ಲಿ, ಅಂದರೆ ಗ್ರಹಣ ಇರುವಂಥ ಅವಧಿಯಲ್ಲಿ ಯಾವುದೇ ನೈವೇದ್ಯ ಇರೋದಿಲ್ಲ, ಜೊತೆಗೆ ಪೂಜೆ ಪುನಸ್ಕಾರ ಮತ್ತು ಭಕ್ತರಿಗೆ ದರ್ಶನ ಭಾಗ್ಯ ಇರೋದಿಲ್ಲ. ಗ್ರಹಣ ಮುಗಿದ ನಂತರ ಈ ದರ್ಶನ ಕೂಡ ಭಕ್ತರಿಗೆ ಇರುವಂಥದ್ದು. ನನ್ನ ಜೊತೆಗೆ ಈಗ ಮುಖ್ಯ ಅರ್ಚಕರಾಗಿರುವಂಥ ನಾಗರಾಜ್ ಕಟ್ಟಿ ಅವರು ಇದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸ್ವಾಮೀಜಿಗಳೇ, ಏನೇನು ಚಂದ್ರಗ್ರಹಣ ಇರುವ ಹಿನ್ನೆಲೆ ಏನೇನಿದೆ ಅಂತ? ಈಗ ಬೆಳಗ್ಗೆ ಶಿವನಿಗೆ ಅಭಿಷೇಕ ಅಂತೆ ಪಂಚಾಮೃತ ಶಾಲೆ ರುದ್ರಾಭಿಷೇಕ ಮಹಾರುದ್ರಾಭಿಷೇಕ ಮಾಡಿದ ಮೇಲೆ ಈಗ ವೇದ 12:20 ಶುರು ಆಗ್ತದೆ. ವೇದ ಶುರು ಆಗುವಕ್ಕಿಂತ ಮುಂಚೆ ಪೂರ್ಣ ಶಿವಲಿಂಗವನ್ನು ಬಿಲ್ಲುಪತ್ರೆಯಿಂದ ಮುಚ್ಚಿ ಪ್ರತಿ
ಸಲ ನಾವು ಗ್ರಹಣ ಇದ್ದಾಗ ಯಾವ ಥರ ಅನುಸರಿಸಿ ಬಂದಿದ್ದೀವೋ ಆ ಒಂದು ಇದನ್ನು ಅನುಸರಿಸಿ ಬಿಲ್ಲುಪತ್ರೆಯಿಂದ ಮುಚ್ಚಿ ಆ ಭಗವಂತನ ಬಿಲ್ಲುಪತ್ರೆಯಲ್ಲಿ ಇಡ್ತೀವಿ. ಚಂದ್ರಗ್ರಹಣ ಮುಗಿದ ನಂತರ ಅಂದರೆ ಇವತ್ತು ರಾತ್ರಿ 12:30ಯಿಂದ ಬಿಲ್ಲುಪತ್ರೆ ತೆಗೆದು ದೇವಸ್ಥಾನ ಶುದ್ಧಿಗೊಳಿಸಿ ಆಮೇಲೆ ಅಭಿಷೇಕಗಳು ಶುರು ಆಗ್ತದೆ. ಭಕ್ತರಿಗೆ ಎಲ್ಲರಿಗೂ ಆ 1:30 ನಂತರ ದರ್ಶನಕ್ಕೆ ಅವಕಾಶ ಉಂಟು. ಸ್ವಾಮೀಜಿಗಳೀಗ ಈ ಚಂದ್ರಗ್ರಹಣದ ವಿಶೇಷತೆ ಏನು ಮಾಡ್ಬೋದು, ಏನು ಮಾಡಬಾರ್ದು ಅಂತ? ಇದು ಚಂದ್ರಗ್ರಹಣ ಏನಪ್ಪ ಅಂದರೆ ಇದು ಪ್ರಕೃತಿ ವಿಸ್ಮಯ. ಈ ಸಲ ಇದು ರಾಹುಗ್ರಸ್ತ ರಕ್ತವರ್ಣದ ಚಂದ್ರಗ್ರಹಣ ಆಗಿದ್ದರಿಂದ ದೀರ್ಘಕಾಲದ ಚಂದ್ರಗ್ರಹಣ ಆಗಿದೆ. 82 ನಿಮಿಷ ಏನೋ ಈ ಚಂದ್ರಗ್ರಹಣ ನಡೀತಾ ಇದೆ ಈ ಸಾರಿ. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಇದ್ರ ವಿಶೇಷ ಅಂದರೆ ಇದು ಈ ಪ್ರಕೃತಿಯಲ್ಲಿ ನಡೆಯುವಂಥ ವಿಸ್ಮಯ ಆಗಿದ್ದರಿಂದ ಅದು ವೈಜ್ಞಾನಿಕವಾಗಿಯೂ ಕಾರಣ ಉಂಟು ಆ್ಯಂಡ್ ನಮ್ಮ ಜ್ಯೋತಿಷ್ಯ ಪ್ರಕಾರನೂ ಒಂದು ಕಾರಣ ಉಂಟು. ಆದ ಕಾರಣ ಚಂದ್ರಗ್ರಹಣದಲ್ಲಿ ವಯಸ್ಕರು ಸಾಯಂಕಾಲ 7 ಗಂಟೆ ಒಳಗೆ ಊಟವನ್ನು ಮಾಡ್ಬೋದು, ಅಥವಾ ಅವರು ಗಟ್ಟಿಮುಟ್ಟಾಗಿದ್ದವರು ಮಧ್ಯಾಹ್ನ 2ರ ಒಳಗಡೆನೆ ತಮ್ಮ ಉಪಹಾರ ಫಲಾದಿಗಳನ್ನು ಸೇವಿಸಬೇಕು. ಆಮೇಲೆ ಅಥವಾ ಅನಾರೋಗ್ಯದಿಂದ ಇರೋರು ವಯಸ್ಕರು 7 ಗಂಟೆವರೆಗೆ ಊಟ ಮಾಡ್ಬೋದು. ಯಾವ್ಯಾವ ರಾಶಿಯವರಿಗೆ ಏನೇನು ಅನುಕೂಲ ಆಗ್ಬೋದು ಅಂತೀರಿ? ಇದು ಚಂದ್ರಗ್ರಹಣ ಇದೆಯಲ್ಲ, ಇದು 4 ರಾಶಿಯವರಿಗೆ ಬಂದಿದೆ. 4 ರಾಶಿಯವರಿಗೆ ಮಾತ್ರ ಇದು ಇಫೆಕ್ಟ್ ಆಗುತ್ತೆ. ಬಟ್ ಆ ಥರ ಅವರು ಯಾರೂ ಅಂಜು ಥರ ಇಲ್ಲ. ಅವರು ಅಕ್ಕಿ ಕಾಳನ್ನು ದೇವರಿಗೆ ಅರ್ಪಿಸಿ ಅಥವಾ ಉದ್ದಿನ ಕಾಳನ್ನು ಅಕ್ಕಿ ಕಾಳನ್ನ ಬಂದು ದೇವರಿಗೆ ಸಮರ್ಪಿಸಬೇಕು. ಗರ್ಭಿಣಿಯರು ಇದು ವೈಜ್ಞಾನಿಕವಾಗಿ ಹೇಳಬೇಕಪ್ಪ ಅಂದರೆ ಈ ಚಂದ್ರಗ್ರಹಣ ಕಾಲದಲ್ಲಿ ಅಂದರೆ ಅಷ್ಟೇ ಅಲ್ಲ, ಯಾವುದೇ ಗ್ರಹಣ ಕಾಲದಲ್ಲಿಯೂ ಸಹಿತ ಬ್ಯಾಕ್ಟೀರಿಯಾಗಳು ಅಂತಿಲ್ಲ, ಈ ಸೂಕ್ಷ್ಮಾಣುಜೀವಿಗಳು ಬಹಳ ಇರ್ತದೆ. ನೋಡಿ ನಮ್ಮ ಪ್ರಕೃತಿ ಹೆಂಗಿದೆಯಪ್ಪ ಅಂದರೆ ಈ ಒಂದು ಸೂಕ್ಷ್ಮಾಣುಜೀವಿಗಳನ್ನ ಸಹಿತ ತನ್ನಿಂದ ತಾನೇ ಹೊಡೆದೋಡ್ಸಂತು ಆ ಟೈಮಲ್ಲಿ. ಬಟ್ ಚಂದ್ರಗ್ರಹಣ ಆಗೋದ್ರಿಂದ ಯಾವುದೇ ಒಂದು ಬೆಳಕು ಇರೋದಿಲ್ಲ, ವೈಜ್ಞಾನಿಕ ಕಾರಣವಾಗಿ ಆ ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಆಗ್ತವೆ. ಅದು ಅವ್ರ ಮೇಲೆ ಪರಿಣಾಮ ಬೀರಬಾರದು ಅಂತ ಹೇಳಿ ಗರ್ಭಿಣಿಯರು ಆದಷ್ಟು ಮಟ್ಟಿಗೆ ಗ್ರಹಣ ಮುಗಿಯುವವರೆಗೂ ಒಳಗಡೆ ಇರೋದು ಭಾಳ ಒಳ್ಳೆಯದು. ಕೊನೆಯದಾಗಿ ಸ್ವಾಮೀಜಿ, ಅಂದರೆ ಈ ಗ್ರಹಣ ಮುಗಿದ ನಂತರ ದೇವಸ್ಥಾನದಲ್ಲಿ ಏನೆಲ್ಲ ಕಾರ್ಯಗಳಾಗ್ತವೆ? ಗ್ರಹಣ ಮುಗಿದ ನಂತರ ಮೊದಲು ಬಂದು ದೇವಸ್ಥಾನವನ್ನು ಓಪನ್ ಮಾಡಿ, ಅಂದರೆ ಬಾಗಿಲನ್ನು ತೆಗೆದು ಆ ಭಗವಂತನಿಗೆ ಪಂಚಗವ್ಯದಿಂದ ಅವನಿಗೆ ಎಲ್ಲ ಶುದ್ಧೀಕರಣ ಮಾಡಲಾಗುತ್ತದೆ. ಇಡೀ ಮಂದಿರವನ್ನು ಪಂಚಗವ್ಯದಿಂದ ಶುದ್ಧೀಕರಣ ಮಾಡಿ ಆಮೇಲೆ ಅಭಿಷೇಕದ ಪ್ರಕ್ರಿಯೆಗಳು ನಡೀತದೆ. ಸ್ನಾನ ಮಾಡಿಸಿ ಭಗವಂತನಿಗೆ ಅಭಿಷೇಕ ಮಾಡಿ ರುದ್ರಾಭಿಷೇಕ ಅಂದರೆ ಮತ್ತೆ ನಿತ್ಯನಂತೆ ದಿನಪಚರಣೆಯನ್ನು ಶುರು ಮಾಡ್ತೀವಿ. ಇವತ್ತು ಶುರು ಆಗೋದು ರುದ್ರಾಭಿಷೇಕ 4 ಗಂಟೆಯಿಂದ ಬೆಳಗ್ಗೆ. ಯಾಕಂದರೆ ಚಂದ್ರಗ್ರಹಣ ಮುಗಿದ ತಕ್ಷಣ 1-1:30 ಗಂಟೆ ಬೇಕು ನಮಗೆಲ್ಲ ಶುಚಿಗೀಚೆ ಮಾಡಿ ದೇವಸ್ಥಾನವನ್ನು ಶುಚಿ ಮಾಡಿ ಎಲ್ಲ ಇದನ್ನು ಮಾಡಲಿಕ್ಕೆ. ಆಮೇಲೆ ಅಭಿಷೇಕಗಳು ಶುರು ಆಗ್ತದೆ. ಇದಿಷ್ಟು ಮುಖ್ಯ ಅರ್ಚಕರಾಗಿರುವಂಥ ನಾಗರಾಜ್ ಕಟ್ಟೆಯವರು ಹೇಳ್ತಿರುವಂಥದ್ದು. ದೇವಸ್ಥಾನದಲ್ಲಿ ಪ್ರಮುಖವಾಗಿ ಪಂಚಗವ್ಯದಿಂದ ಏನೋ ಶುದ್ಧೀಕರಣವನ್ನು ಮಾಡಲಾಗುತ್ತೆ, ನಂತರ ಏನು ಭಕ್ತರಿಗೆ ದರ್ಶನಕ್ಕೆ ಅವಕಾಶವನ್ನು ನೀಡಲಾಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿ ಪ್ರಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.